ಹಾಯ್ ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬ ಅನ್ನೋದು ಬರೀ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಇದು ತುಂಬ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬಕ್ಕೆ ಹೇಗೆ ರೆಡಿ ಆಗ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫಸ್ಟ್ ನಾನಿಲ್ಲಿ ನಿವಿಯಾ ಅವರ ಒಂದು ಲಿಪ್ ಬಾಮನ್ನು ಹಚ್ತಾ ಇದ್ದೀನಿ. ನಂತರ ನಾನಿಲ್ಲಿ ಡಾಬರ್ ಅವರ ರೋಸ್ ವಾಟರ್ನ ಆ್ಯಸ್ ಅ ಟೋನರ್ ಆಗಿ ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋತೀನಿ. ಟೋನರ್ ಬಂದು ನಮ್ಮ ಸ್ಕಿನ್ pH ಅನ್ನು ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ನಮ್ಮ ಪೋರ್ಸನ್ನು ಟೈಟ್ ಮಾಡಿ ಮೇಕಪ್ಪನ್ನು ಲಾಂಗ್ ಲಾಸ್ಟಿಂಗ್ ಆಗಿ ಮಾಡುತ್ತೆ. ನಂತರ ನಾನಿಲ್ಲಿ ಲ್ಯಾಕ್ಮೆ ಅವರ ಜೆಲ್ ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನೀಟಾಗಿ ಈ ರೀತಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ಇದು ನಮ್ಮ ಮೇಕಪ್ಗೆ ಒಂದು ಸ್ಮೂತ್ ಬೇಸನ್ನು ಕೊಟ್ಟು ನಮ್ಮ ಫೌಂಡೇಶನ್ ನೀಟಾಗಿ ಅಪ್ಲೈ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಕರೆಕ್ಟರ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ನನಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲ ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಿ ಈ ರೀತಿ ಕರೆಕ್ಟ್ ಮಾಡ್ಕೋತೀನಿ. ನೀವಿಲ್ಲಿ ನೋಡಿದ ಹಾಗೆ ನಾನು ಟೋನರ್ ಆದಮೇಲೆ ಡೈರೆಕ್ಟ್ ಪ್ರೈಮರನ್ನು ಹಚ್ಚಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾನು ಒಂದು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಹಾಗೆ ಫೌಂಡೇಶನ್ ಮೂರೂ ಇರುವಂತಹ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ನೀಟಾಗಿ ಕಲರ್ ಕರೆಕ್ಟರನ್ನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಇದಾದ ನಂತರ ನಾನು ನನ್ನ ಫೌಂಡೇಶನನ್ನು ಅಪ್ಲೈ ಮಾಡ್ಕೋತೀನಿ. ಇಲ್ಲಿ ನಾನು ಫೇಸಸ್ ಕೆನಡಾ ಅವರ 3-in-1 ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲೇ ನಮಗೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಹಾಗೆ ಫೌಂಡೇಶನ್ ಇರೋದ್ರಿಂದ ನಮಗೆ ಯಾವುದೇ ರೀತಿ ಸನ್ಸ್ಕ್ರೀನ್ ಅಥವಾ ಮಾಯ್ಶ್ಚರೈಸರ್ನ ಅವಶ್ಯಕತೆ ಇರೋದಿಲ್ಲ. ಇದನ್ನು ಈ ರೀತಿ ನೀಟಾಗಿ ಒಂದು ಡ್ಯಾಂಪ್ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೋತೀನಿ. ಹಾಗೆ ಇದು ಒಂದು ಮೀಡಿಯಮ್ ಕವರೇಜ್ ಕೊಡೋದ್ರಿಂದ ನಮಗೆ ಇನ್ನೂ ಹೈ ಕವರೇಜ್ ಬೇಕಾದರೆ ಮತ್ತೊಂದು ಲೇಯರನ್ನು ಹಚ್ಕೊಂಡು ನಾವು ಬ್ಲೆಂಡ್ ಮಾಡ್ಕೋಬೋದು. ಈ ರೀತಿ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ನಮಗೆ ಟೈಮ್ ಕೂಡ ತುಂಬ ಸೇವ್ ಆಗುತ್ತೆ. ಹಾಗೆ ನಮ್ಮ ಮೇಕಪ್ ಪ್ರಾಡಕ್ಟ್ಸ್ ಬಂದು ಬಜೆಟಲ್ಲಿ ಕೂಡ ಇರುತ್ತೆ. ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ನಾನು ಬ್ಲೆಂಡ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಸ್ವಲ್ಪ ಹೈ ಕವರೇಜ್ಗೋಸ್ಕರ ಮತ್ತೊಂದು ಲೇಯರನ್ನು ಈ ರೀತಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ಇಲ್ಲಿ ನನ್ನ ಫೌಂಡೇಶನ್ ಶೇಡ್ ಬಂದು ಸಾಫ್ಟ್ ಸ್ಯಾಂಡ್. ನಂತರ ನಾನಿಲ್ಲಿ ಕನ್ಸೀಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಸ್ವಿಸ್ ಬ್ಯೂಟಿ ಅವರ ಒಂದು ಕನ್ಸೀಲರ್ ಆಗಿರುತ್ತೆ ಇನ್ ದ ಶೇಡ್ 06. ಇದು ಒಂದು ಲೈಟರ್ ಕನ್ಸೀಲರ್ ಆಗಿರುತ್ತೆ. ಇದನ್ನು ನಾನು ನನ್ನ ಅಂಡರ್ ಐಸ್ನ ಹೈಲೈಟ್ ಮಾಡೋದಕ್ಕೆ ಹಾಗೆ ನನ್ನ ಐಲಿಡ್ಸ್ಗೆ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ನನ್ನ ಐ ಶ್ಯಾಡೋಗೆ ಒಂದು ಬೇಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಕಾಂಪ್ಯಾಕ್ಟ್ ಪೌಡರನ್ನು ಯೂಸ್ ಮಾಡಿಕೊಂಡು ನನ್ನ ಅಂಡರ್ ಐಸ್, ಐಲಿಡ್ಸ್ ಹಾಗೆ ಹೋಲ್ ಫೇಸನ್ನು ಸೆಟ್ ಮಾಡ್ಕೋತೀನಿ ನೀಟಾಗಿ. ನಾನು ಇಲ್ಲಿ ಡ್ಯಾಮ್ ಬ್ಯೂಟಿ ಬ್ಲೆಂಡರಿಂದನೇ ಇದನ್ನು ಅಪ್ಲೈ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಮೇಕಪ್ ನಮಗೆ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಬರುತ್ತೆ, ಅದೇ ರೀತಿ ನೀಟಾಗಿ ಸೆಟ್ ಕೂಡ ಆಗುತ್ತೆ. ನಾನಿಲ್ಲಿ ನನ್ನ ಫೌಂಡೇಶನನ್ನು ನನ್ನ ಕತ್ತಿಗೆ ಹಚ್ಚೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಸ್ವೆಟ್ ಆಗೋ ಕಾರಣ ಅಲ್ಲಿ ಮೇಕಪ್ ಸ್ಟೇ ಆಗೋದಿಲ್ಲ. ನೀವು ಕತ್ತಿಗೂ ಕೂಡ ಫೌಂಡೇಶನನ್ನು ಅಪ್ಲೈ ಮಾಡ್ಕೋಬೋದು. ನಂತರ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಸೆಟ್ಟಿಂಗ್ ಸ್ಪ್ರೇಯನ್ನು ಈ ರೀತಿ ಅಪ್ಲೈ ಮಾಡಿಕೊಂಡು ನಂತರ ನಾನು ಸೇಮ್ ಡ್ಯಾಮ್ ಬ್ಯೂಟಿ ಬ್ಲೆಂಡರಲ್ಲಿ ಈ ರೀತಿ ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ನಾವು ಸೆಟ್ಟಿಂಗ್ ಸ್ಪ್ರೇ ಅಥವಾ ಫಿಕ್ಸಿಂಗ್ ಸ್ಪ್ರೇಯನ್ನು ಕೂಡ ಬ್ಲೆಂಡ್ ಮಾಡೋದ್ರಿಂದ ನೀಟಾಗಿ ಸ್ಟ್ರಾಂಗ್ ಆಗಿ ಸೆಟ್ ಆಗುತ್ತೆ ನಮ್ಮ ಫೇಸ್ ಮೇಲೆ. ನಂತರ ನಾನಿಲ್ಲಿ ನನ್ನ ಐಬ್ರೋಸನ್ನು ಫಿಲ್ ಮಾಡೋದಕ್ಕೆ ಪ್ಯಾಕ್ ಅವರ ಐಬ್ರೋ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ನನ್ನ 2 ಐಬ್ರೋಸನ್ನು ಫಿಲ್ ಮಾಡ್ಕೋತೀನಿ. ನಾನು ಇಲ್ಲಿ ಫಸ್ಟು ನನ್ನ ಮಿಡಲ್ ಆಫ್ ದ ಐಬ್ರೋ ಇಂದ ಶುರು ಮಾಡಿ ನಂತರ ನಾನು ರೆಸ್ಟ್ ಆಫ್ ದ ಐಬ್ರೋಗೆ ಫಿಲ್ ಮಾಡ್ಕೋತೀನಿ. ಐಬ್ರೋಸನ್ನು ಹೇಗೆ ಪರ್ಫೆಕ್ಟಾಗಿ ಫಿಲ್ ಮಾಡ್ಕೋಬೋದು ಅಂತ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಿ. ನನ್ನ 2 ಐಬ್ರೋಸನ್ನು ಫಿಲ್ ಮಾಡ್ಕೊಂಡಿದ್ದ ನಂತರ ಬ್ಯೂಟಿ ಗ್ಲೇಸ್ಡ್ ಅವರ ಒಂದು ಕಲರ್ ಬೋರ್ಡನ್ನು ಯೂಸ್ ಮಾಡಿ ಒಂದು ಬ್ರೈಟ್ ಆರೆಂಜ್ ಕಲರಲ್ಲಿ ನನ್ನ ಟ್ರಾನ್ಸಿಷನ್ ಹಾಗೆ ನನ್ನ ಐಲಿಡ್ಗೆ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೋತೀನಿ. ನನ್ನ ಇನ್ನರ್ ಕಾರ್ನರ್, ಔಟರ್ ಕಾರ್ನರ್ ಹಾಗೆ ಟ್ರಾನ್ಸಿಷನ್ ಸೇರಿಸಿ ನನ್ನ ಐಲಿಡ್ ಪೂರ ಇದನ್ನು ಹಚ್ಕೋತೀನಿ.
ಇದನ್ನು ನಾನು ಒಂದು ಬೇಸ್ ಆಗಿ ಇಲ್ಲಿ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ 2 ಐಲಿಡ್ಸ್ಗೆ ಅಪ್ಲೈ ಮಾಡ್ಕೊಂಡಿದ ನಂತರ ಒಂದು ಬ್ರೌನ್ ಶ್ಯಾಡೋನ ತಗೊಂಡು ನನ್ನ ಟ್ರಾನ್ಸಿಷನ್ ಎಡ್ಜಸ್ಸನ್ನು ಬ್ಲೆಂಡ್ ಮಾಡ್ಕೋತೀನಿ, ಒಂದು ಸ್ಮೂತ್ ಅಂಡ್ ಎಫೆಕ್ಟ್ ಕೊಡೋದಕ್ಕೆ. ಈ ರೀತಿ 2 ಕಡೆ ನನ್ನ ಟ್ರಾನ್ಸಿಷನನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಒಂದು ಬ್ರೌನ್ ಐ ಶ್ಯಾಡೋನ ತಗೊಂಡು ಈ ರೀತಿ ನನ್ನ ಲ್ಯಾಶ್ ಲೈನ್ ಮೇಲೆ ಅಪ್ಲೈ ಮಾಡ್ಕೋತೀನಿ. ಇದನ್ನು ನಾನು ಸ್ವಲ್ಪ ಥಿಕ್ ಲೇಯರ್ ಆಗಿನೇ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಒಂದು ಸ್ಮರ್ಜಿಂಗ್ ಬ್ರಷಲ್ಲಿ ಸ್ಮರ್ಜ್ ಮಾಡ್ತಾ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಬ್ಲೆಂಡ್ ಕೂಡ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಒಂದು ಬ್ಲ್ಯಾಕ್ ಐ ಶ್ಯಾಡೋನ ತಗೊಂಡು ಈ ರೀತಿ ನನ್ನ ಲ್ಯಾಶ್ ಲೈನಲ್ಲಿ ಮಾತ್ರ ಇದನ್ನು ಹಚ್ತಾ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇದು ಬಂದು ಒಂದು ಸಾಫ್ಟ್ ಆ್ಯಂಡ್ ಸ್ಮೋಕಿ ಎಫೆಕ್ಟನ್ನು ಕೊಡುತ್ತೆ, ಬಟ್ ಇದು ತುಂಬ ಸಟಲ್ ಆಗಿರೋ ಒಂದು ಸ್ಮೋಕಿ ಎಫೆಕ್ಟನ್ನು ಕೊಡುತ್ತೆ. ಹಾಗೆ ನಾನಿಲ್ಲಿ ಯಾವುದೇ ರೀತಿ ಐಲೈನರ್ ಆಗಲಿ ಕಾಜಲ್ ಆಗಲಿ ಯೂಸ್ ಮಾಡ್ತಾ ಇಲ್ಲ. ನನ್ನ ಐ ಶ್ಯಾಡೋ ಅನ್ನೇ ಲೈನರ್ ಆಗಿ ಹಾಗೆ ಕಾಜಲನ್ನಾಗಿ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಬ್ರೌನ್ ಐ ಶ್ಯಾಡೋ ಅಲ್ಲಿ ಈ ರೀತಿ ಒಂದು ಡ್ರಾಪ್ ಶ್ಯಾಡೋನ ನಾನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಒಂದು ಬ್ರೌನ್ ಕಲರಿಂದ ನನ್ನ ಸ್ಮರ್ಜಿಂಗ್ ಬ್ರಷಲ್ಲಿ ಈ ರೀತಿ ಸ್ಮರ್ಜ್ ಮಾಡ್ತಾ ಬ್ಲೆಂಡ್ ಮಾಡಿಕೊಂಡು ನಂತರ ನಾನು ಒಂದು ಬ್ಲ್ಯಾಕ್ ಶ್ಯಾಡೋ ಅಲ್ಲಿ ಈ ರೀತಿ ನನ್ನ ವಾಟರ್ ಲೈನ್ ಹಾಗೆ ಅಂಡರ್ ವಾಟರ್ ಲೈನ್ ಈ ರೀತಿ ಲೈನ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಮಾರ್ಸ್ ಅವರ ಸ್ಪೈಸ್ ಅಲರ್ಟ್ ಲ್ಯಾಶಸ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಎಕ್ಸ್ಟ್ರಾ ಲ್ಯಾಶಸ್ಸನ್ನು ಈ ರೀತಿ ಕಟ್ ಮಾಡಿಕೊಂಡು ನಂತರ ನಾನು ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಕಲೈಲಿಸ್ ಅವರ ಒಂದು ಗ್ಲೂವನ್ನು ಯೂಸ್ ಮಾಡಿ ಈ ರೀತಿ ಲ್ಯಾಶ್ ಬ್ಯಾಂಡ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು 1 ಮಿನಿಟ್ವರೆಗೆ ಹಾಗೆ ಬಿಟ್ಟು ನಂತರ ನಾನು ನನ್ನ ಸೆಂಟರ್ ಆಫ್ ದ ಐಲಿಡ್ ಮೇಲೆ ಸ್ಟಿಕ್ ಮಾಡಿಕೊಂಡು ನಂತರ ನನ್ನ ಇನ್ನರ್ ಕಾರ್ನರ್ಸಲ್ಲಿ ಔಟರ್ ಕಾರ್ನರ್ಸಲ್ಲಿ ಸ್ಟಿಕ್ ಮಾಡಿಕೊಂಡೆ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಕಾಂಟೋರ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಈ ರೀತಿ ನನ್ನ ಫೇಸ್ಗೆ ಒಂದು ಸ್ಟ್ರಕ್ಚರ್ನ ಕೊಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಫೇಸ್ ತುಂಬ ಚಿಸಲ್ಡ್ ಆಗಿ ಹಾಗೆ ಒಳ್ಳೆ ಶೇಪಲ್ಲಿ ಕಾಣಿಸುತ್ತೆ. ಅದೇ ರೀತಿ ನನ್ನ ನೋಸನ್ನು ಕೂಡ ನನ್ನ ಫಿಂಗರ್ ಟಿಪ್ಪಲ್ಲಿ ಕಾಂಟೋರ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಲೈಟ್ ಶೇಡನ್ನು ನನ್ನ ಕಾಂಟೋರ್ ಪ್ಯಾಲೆಟಿಂದ ಚೂಸ್ ಮಾಡಿಕೊಂಡು ಈ ರೀತಿ ನನ್ನ ಫೇಸನ್ನು ಮತ್ತಷ್ಟು ಶೇಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ರೀತಿ ಪೌಡರಿಂದ ನಾವು ಕಟ್ ಮಾಡೋದ್ರಿಂದ ಈ ಎಫೆಕ್ಟ್ನ ಪಡ್ಕೋಬೋದು. ಈ ರೀತಿ ನನ್ನ ನೋಸ್, ಫೋರ್ ಹೆಡ್, ಅಪ್ಪರ್ ಲಿಪ್ಸ್ ಹಾಗೆ ಚಿನ್ ಮೇಲೆ ಈ ರೀತಿ ಪೌಡರನ್ನು ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ಅದೇ ರೀತಿ ನನ್ನ ಅಂಡರ್ ಐಸ್ನ ಕೂಡ ಬ್ರೈಟನ್ ಅಪ್ ಮಾಡೋದಕ್ಕೆ ಈ ರೀತಿ ಪೌಡರಿಂದ ಸೆಟ್ ಮಾಡಿಕೊಂಡು ಸ್ವಿಸ್ ಬ್ಯೂಟಿ ಅವರ ಒಂದು ಬ್ಲಷನ್ನು ಯೂಸ್ ಮಾಡಿಕೊಂಡು ಈ ರೀತಿ ಸ್ಮೈಲ್ ಮಾಡ್ತಾ ಅಪ್ಲೈ ಮಾಡ್ಕೋತೀನಿ. ಇಲ್ಲಿ ನಾನು ಒಂದು ಡೀಪ್ ಪಿಂಕನ್ನು ಚೂಸ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಬ್ರೌನ್ ಲಿಪ್ ಲೈನರನ್ನು ಯೂಸ್ ಮಾಡಿಕೊಂಡು ನನ್ನ ಲಿಪ್ಸನ್ನು ಲೈನ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಮಮಾ ಅರ್ತ್ ಅವರ ಕ್ಯಾಂಡಿ ಫ್ಲಾಸ್ ಪಿಂಕ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಲಿಪ್ಸ್ನ ಈ ರೀತಿ ಫಿಲ್ ಮಾಡ್ಕೋತೀನಿ. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಮೇಕಪ್ ಎಷ್ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಈ ಗೌರಿ ಗಣೇಶ ಹಬ್ಬಕ್ಕೆ ನೀವು ಈ ಮೇಕಪ್ ಲುಕ್ಕನ್ನು ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ನಾನು ಇಲ್ಲಿ ತೋರಿಸಿದಂತಹ ಒಂದು ಸಿಂಪಲ್ ಆ್ಯಂಡ್ ಸಟಲ್ ಐ ಶ್ಯಾಡೋ ಮೇಕಪ್ ಬಂದು ನಿಮ್ಮ ಸ್ಯಾರೀಸ್ಗೆ ಅಥವಾ ಟ್ರೆಡಿಷ್ನಲ್ ವೇರ್ಗಳಿಗೆ ತುಂಬ ಬ್ಯೂಟಿಫುಲ್ಲಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಮೇಕಪ್ ಲುಕ್ಕನ್ನು ನೀವು ಈ ಹಬ್ಬಕ್ಕೆ ಟ್ರೈ ಮಾಡಿ ಮೇಕಪ್ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನನ್ನ ಚಾನಲಲ್ಲಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಸಾಕಷ್ಟಿದೆ, ಅದನ್ನು ಕೂಡ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಇನ್ನೂ ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.